ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ತಮ್ಮನೇಲಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು, ಅದೇ ನಾವು ಕೇರಳಕ್ಕೆ ಹೋಗಿದ್ದಿತ್ತಲ್ಲ, ಅಲ್ಲಿ ಸೆಲಿನಕ್ಕನ ಮಗಳು ರಾಣಿ ಅಂತ ಇದ್ಲಲ್ಲ, ಅವಳದ್ದು ಮನೆ ನೋಡ್ಲಿಕ್ಕೆ ಹೋಯ್ತು. ಮನೆ ಅಂದರೆ ಮನೆ ಅಷ್ಟು ಚೆಂದ ಇತ್ತು, ನಮಗೆಲ್ರಿಗೂ ತುಂಬ ಖುಷಿ ಆಯಿತು. ಒಂಥರ ಆ ವಾತಾವರಣವೂ ಅಷ್ಟೇ ಚೆಂದ, ನೋಡಲಿಕ್ಕೂ ತುಂಬ ಖುಷಿ ಆಯ್ತು. ಮನಸ್ಸಿಗೆ ಒಂಥರ ಎಂಥ ಆಹ್ಲಾದಕರ ಅಂತ ಹೇಳ್ತಾರಲ್ಲ, ಆ ಥರ ಆಯಿತು ನಮಗೆಲ್ಲ. ಇದು ಮನೆದು ಫ್ರಂಟ್, ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆಲ್ಲ ಜಾಗ ಉಂಟಲ್ಲಿ. ಇದರ ಆಚೆ ಬದಿಯವರದ್ದು ಬೇರೆ ತೋಟನೂ ಉಂಟು, ಅಲ್ಲಿ ಬಾವಿ ಎಲ್ಲ ಉಂಟಂತೆ. ನೀರು ಬೇಕಾದರೆ ಅದು ರಿಮೋಟಲ್ಲೇ ಆನ್ ಆಫ್ ಮಾಡ್ತಾರಂತೆ. ಇಲ್ಲಿಂದ ಈಗ ಎಂಟ್ರಾಗೋದು ಮನೆಯೊಳಗೆ. ಎದುರುಗಡೆ ಅವರದ್ದು ದೇವರದ್ದು ಫೋಟೋ ಇಟ್ಟು ಈ ಥರ ಇದೆ. ಆಮೇಲೆ ಈಚೆಗೆ ಸಿಟ್ಔಟ್ ಥರ ಉಂಟು. ಅಲ್ಲೇ ಬಲಗಡೆ ದೊಡ್ಡ ಗ್ಲಾಸ್ ಇದೆ, ಅಲ್ಲಿಂದನೂ ನೋಡ್ಬೋದು ಹೊರಗೆ ಯಾರು ಬಂದಿದ್ದಾರಂತ. ಈಗ ನಾವೆಲ್ಲ ಅಲ್ಲೇ ಒಂದು ಫೋಟೋ ತೆಕ್ಕೊಳ್ಳುವ ಅಂಥೇಳಿ ಅಲ್ಲಿ ನಿಲ್ತಾ ಸಿಟ್ಔಟ್ ಕೆಳಗಡೆ ಒಂಥರ ಅದೇ ಗಾರ್ಡನ್ ಥರ ಇತ್ತು. ಅಲ್ಲಿ ಮೇಲೆ ಎಲ್ಲ ಗ್ಲಾಸ್ ಇದೆ, ಎಲ್ಲ ಇದು ಮಾಡಿದ್ರು, ಅಂದರೆ ಬೆಳಕೆಲ್ಲ ಸರಿ ಬರಬೇಕಂತೇಳಿ. ಇಂಟೀರಿಯರು ಹಾಗೆ ಎಷ್ಟು ಚಂದ ಉಂಟು, ಅದಕ್ಕೆ ಸರಿಯಾಗಿ ಲೈಟಿಂಗ್ಸ್ ಬೇರೆ ಅದಕ್ಕೆ ಕರೆಕ್ಟ್ ಇತ್ತು. ಅಲ್ಲಿಂದ ಈಚೆ ಸೈಡ್ ಬಂದರೆ ಹಾಲು, ಇದು ಹಾಲ್. ಅದು ಸಿಂಪಲ್ ಮತ್ತು ಅದು ಆ ನೀಟ್ ಆ್ಯಂಡ್ ಕ್ಲೀನ್, ಅಷ್ಟು ಚಂದ ಕ್ಲೀನ್ ಇಟ್ಕೊಳ್ತಾಳೆ ಅವಳು. ಹಾಲಿಂದ ಈಚೆಗೆ ಡೈನಿಂಗ್ ರೂಮ್ ಬಂತು. ಇದು ಒಬ್ಬ ಮಗನ ರೂಮ್ ಅಂತೆ. ಈಗ ಕೂತ್ಕೊಂಡೆ ಕಾಲಿಟ್ಕೊಂಡು ಇದು ಒಳ್ಳೆ ಐಟಮ್ಸ್ ಉಂಟಲ್ಲ. ಬಾತ್ರೂಮಲ್ಲೂ ಫ್ಯಾನ್ ಉಂಟದೆ ಹೇಳ್ತಾ ಇದ್ಲು ಅವಳು. ಅದು ಆ ರೂಮು ಎಷ್ಟು ಕ್ಲೀನ್ ಅಂದರೆ ಆ ನೆಲದಲ್ಲಿ ನೀರಿನ ಪಸೆಯೇ ಇರುವುದಿಲ್ಲ, ಅಷ್ಟು ಕ್ಲೀನ್ ಇರುತ್ತೆ. ಪ್ರತಿಯೊಂದು ಬಾತ್ರೂಮು, ಪ್ರತಿ ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಉಂಟು. ಅಷ್ಟು ಬಾತ್ರೂಮಲ್ಲೂ ಹಾಗೆ ಅಷ್ಟು ಕ್ಲೀನ್ ಉಂಟು. ಖುಷಿಯಾಗುತ್ತೆ ಮಾತ್ರ ನೋಡಲಿಕ್ಕೆ. ಪ್ರತಿ ಸೋಮವಾರ ಅವಳು ಕ್ಲೀನಿಂಗ್ ಮಾಡೋದಂತೆ ಇಡೀ ಮನೆಯನ್ನು.
ಮತ್ತು ಬಾತ್ರೂಮಿಂದ ಹೊರಗೆ ಬಂದರೂ ಕೂಡ ಅವರು ಡ್ರೆಸ್ಸಿಂಗ್ ಮಾಡಲಿಕ್ಕೆ ಒಂದು ವಾರ್ಡ್ರೋಬ್ ಥರ ಉಂಟು. ಅದರ ನಂತರ ಅವರದ್ದು ರೂಮ್ ಬರುತ್ತೆ ಹಾಗೆ. ಇದು ಹಾಲಿದು ಇನ್ನೊಂದು ಸೈಡ್ ಬಂದರೆ ಅಲ್ಲಿ ಗ್ಲಾಸ್ ಟೈಪ್ ಎಲ್ಲ ನೋಡಿ, ಅದು ಫ್ರಂಟಲ್ಲಿ ಅದೊಂಥರ ಖುಷಿಯಾಗುತ್ತೆ, ಆ ಥರ ಇತ್ತು. ಆಮೇಲೆ ಈಚೆಗೆ ಇನ್ನೊಂದು ರೂಮ್ ಇತ್ತು, ಇನ್ನೊಂದು ಮಗನ ರೂಮ್ ಇರಬೇಕಿದೆ. ಇವಳು ಆ ವಾರ್ಡ್ರೋಬ್ ಒಳಗೂ ಅಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ಲು. ನಾವೆಲ್ಲ ಎಂತ ಮಾಡುತ್ತಂದರೆ, ಈಗ ಬಾಗ್ಲಾಕಿ ಮುಚ್ಚಿದ್ರೊಳಗೆ ಅದರೊಳಗೆ ಹ್ಯಾಂಗಾರು ಇರಲಿ ಅಂತೇಳಿ ಒಟ್ರಾಶಿ ಇಡುತ್ತಲ್ಲ. ಅವಳು ಹಾಗಲ್ಲ, ಪ್ರತಿಯೊಂದು ವಸ್ತುವನ್ನು ನೀಟಾಗಿ ಇಡ್ತಾಳೆ. ಅದೇ ಮೆಚ್ಚಬೇಕಾದವಳನ್ನು, ಅಷ್ಟು ಚಂದ ಇಟ್ಕೊಂಡಿದ್ಲು ಮನೆ ಮಾತ್ರ. ಗೋಡೆ ಒಳಗೆ ಮಾಡಿದ್ದು. ಮತ್ತು ಎಲ್ಲ ರೂಮು ಒಂದೇ ಥರ, ಒಂದು ಆ ಥರ ಬೇರೆ ಥರ ಮಾಡೋದು, ಇನ್ನೊಂದು ಬೇರೆ ಥರ ಮಾಡೋದು, ಆ ಥರ ಇಲ್ಲ. ಆವಾಗ ಒಂಥರ ಅದು ನನಗೆ ಇಷ್ಟ ಆಯ್ತಪ್ಪ. ಕೆಲವರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಆಯ್ತು ಅದು. ಪ್ರತಿ ರೂಮಲ್ಲಿ ಮಿರರ್ ಉಂಟು. ಮಿರರ್ ಮಾತ್ರ ಎಲ್ಲ ಮಿರರದ್ದು ಶೇಪ್ ಚೇಂಜ್ ಇತ್ತು. ಒಂದರಲ್ಲಿ ಆಯತಾಕಾರ ಇದ್ದರೆ, ಒಂದು ಸ್ಕ್ವೇರ್ ಇತ್ತು, ಮತ್ತೊಂದರಲ್ಲಿ ಟ್ರಯಾಂಗಲ್ ಥರ, ಆ ಥರ ಒಂಥರ ಶೇಪ್ ಚೇಂಜ್ ಇತ್ತು. ಅಲ್ಲಿಂದ ಈಚೆ ಬಂದರೆ ಪುನಃ ಹಾಲಿಗೆ ಎಂಟ್ರ್ ಆಗುತ್ತೆ ನಾವು. ಅಲ್ಲಿಂದ ಈಚೆ ಬಂದರೆ ಇನ್ನೊಂದು ಬೆಡ್ರೂಮು, ಇನ್ನೊಂದು ಮಗನ ರೂಮ್ ಇರಬೇಕಿದು. ಇದು ಇನ್ನೊಂದು ರೂಮ್. ಇದು ರಾಣಿ ರೂಮ್ ಇರಬೇಕು ಅಂದ್ಕೊಳ್ತೆ, ಯಾಕಂದರೆ ಅವರದ್ದು ಫೋಟೋ ಉಂಟಲ್ಲಿ. ನನಗೆ ಯಾವುದಕ್ಕೆ ಅಂದರೆ ಯಾವ್ಯಾವ ರೂಮಿಗೆ ಬಂತಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ಇದು ರಾಣಿ ರೂಮ್ ಇರಬೇಕು. ಒಟ್ಟು 5 ರೂಮ್ ಉಂಟು ಬೆಡ್ರೂಮು. ಇದೀಗ ಡೈನಿಂಗ್ ರೂಮು. ಅವಳು ಡೈನಿಂಗ್ ರೂಮ್ ಒಳಗೆ ಅದನ್ನೆಲ್ಲ ಇಟ್ಟಿದ್ದಾಳೆ ನೋಡಿ, ಎಷ್ಟು ಚಂದ ಇಟ್ಟಿದ್ದಾಳೆ. ಎಲ್ಲದು ಅದಕ್ಕೆ ಮ್ಯಾಚಿಂಗ್ ಆಗಿ ತಗೊಂಡಿದ್ರು. ತುಂಬ ನೀಟಾಗಿ ಅದಕ್ಕೆ ಮ್ಯಾಚಿಂಗ್
ಹಾಂ ಹಾಂ ಒಬ್ಬ ಸಾಕು ಮತ್ತೆ ಸಾಕಲ್ಲ. ಹಾಂ ಇದು ತೆಗ್ದಿರ್ಬೇಕು ಇವಾಗ. ಇದೊಂಥರ ಡೀಸೆಂಟ್. ಮತ್ತೆ ಡೈನಿಂಗ್ ರೂಮಿಂದ ಈಚೆ ಬಂದರೆ ಅಡುಗೆ ಕೋಣೆ. ಅವರಲ್ಲಿ ಸಾಮಾನ್ಯ 2 ಅಡುಗೆ ಕೋಣೆ ಥರ ಮಾಡ್ತಾರೆ. ದಿವಸ ನೋಡಿ ಆಮೇಲೆ ತೋರಿಸ್ತೇನೆ ಹೇಗಿತ್ತಂತ. ಈಗ ಅದು ಅಡುಗೆ ಕೋಣೆ ನೋಡಿ. ಆ ಎಲ್ಲ ಕವಾಟ ಒಳಗೆ ಎಷ್ಟು ಕ್ಲೀನ್ ಮಾಡಿಟ್ಟಿದ್ಲು. ಇದೆಲ್ಲ ಮಿಕ್ಸಿ, ಆಮೇಲೆ ಆಚೆಗೆಲ್ಲ ಅವಳು ಬೇಕಾದ್ದೆಲ್ಲ ದಿನಸಿ ಸಾಮಾನು ಎಲ್ಲ ಜೋಡಿಸಿಟ್ಟದ್ದು ನೋಡಿ ಯಾವ ಥರ ಜೋಡಿಸಿಟ್ಟಿದ್ದಾಳಂತ. ಪ್ರಾಣಿ ಜೋಡಿಸಿರೋದು ಭಾರಿ ಚಂದ. ಈಚೆಗೆಲ್ಲ ಓವನ್ ಇಟ್ಟಿದ್ಲು. ಅದು ನೋಡಿ ಇಟ್ಟದ್ದು ಎಷ್ಟು ನೀಟಾಗಿ ಇಟ್ಟಿದ್ಲು. ಆಚೆ ಫ್ರಿಜ್ಜು ಇದ್ದಿತ್ತದು ಆಚೆಗೆ ಇತ್ತೇನು ಬಹುಶಃ. ಇಲ್ಲಿದೆ ನೋಡಿ ಫ್ರಿಜ್ಜು. ಇಲ್ಲಿ ಇಟ್ಟಿದ್ರು ಇಡ್ಲಿ. ಇದೆಲ್ಲ ಫ್ರೂಟ್ಸ್ ಮತ್ತು ಸ್ನ್ಯಾಕ್ಸ್ ಇಡುವಂಥದ್ದು. ಅದು ಮುಚ್ಚಿಯೇ ಇರುತ್ತೆ ನೋಡಿ, ಒಳ್ಳೆಯದಲ್ಲ. ಅದೇ ನಾನು ಹಾಗೆ ಹೇಳಿದ್ನಲ್ಲ ಇನ್ನೊಂದು ಅಡುಗೆ ಕೋಣೆ ಇರುತ್ತಂತ. ಅದನ್ನು ಎಷ್ಟು ಚಂದ ಮಾಡಿ ಇಟ್ಕೊಂಡಿದ್ಲು ಗೊತ್ತುಂಟ. ಈಚೆಗೆ ಇದು ವಾಷಿಂಗ್ ಮಿಷಿನೆಲ್ಲ ಇಟ್ಕೊಂಡಿದ್ರು. ಅದು ನೋಡಿ ಎಷ್ಟು ನೀಟಾಗಿ ಉಂಟು. ಇದು ಮನೆ ಕಟ್ಟಿ 1.5 ವರ್ಷ ಮೇಲಾಯಿತು. ಆದರೂ ಹೊಸ ಮನೆ ಥರ ಇಲ್ವಾ? ನಿಮ್ಗೆ ಅನಿಸೋದಿಲ್ವಾ? ಈಗ ಕ್ಯಾಮರಾ ಎಲ್ಲ ಜಾಮ್ ಮಾಡ್ಲಿಕ್ಕೆ ಹೊಸ ಸಾಫ್ಟ್ವೇರ್ ಬಂತು. 100 ಮೀಟರ್ ದೂರದಿಂದ ನಮ್ಗೆ ಕ್ಯಾಮ್ರಾ ಜಾಮ್ ಮಾಡ್ಬೋದು. ಇದು ಖುಷಿ ಜಾಸ್ತಿ ಯಾರು ಅಂದ್ರೆ ಅಷ್ಟು ಬೇಕಾದಷ್ಟು ಇದ್ರು ಸಹ. ಇದು ಅಡುಗೆ ಕೋಣೆಯಿಂದ ಹೊರಗೆ ಬಂದರೆ ನೋಡಿ ಯಾವ ಥರ ಉಂಟಂತ. ಹೀಗೆ ನಾಯಿಯನ್ನು ಇಲ್ಲೇ ಕಟ್ಟಿದ್ರು. ಗಂಡ್ರು ಮಾವಿನ ಗಿಡದ ಕಡೆಗೆ ಇಲ್ಲ. ನಮಗೆ ಸ್ಟೇಜ್ ಆಗಿದ್ದಿತ್ತ, ಇದು ಕಲ್ಲು ಫುಲ್ ಕಲ್ಲಿದಿತ್ತ. ಆಮೇಲೆ ಗಂಡ ಅವ್ರಿಗೆ ಹಾಗೆ ಒಂದ್ಸಲಿ ಹೋಗಿ ಆಗ ಅವ್ರು ಸುಮ್ಮನೆ ಮತ್ತೊಂದ್ಸಲಿ ಕೂಡ ಒಂದು ಬೇಸಿಗೆ ತಂದಾಗ ಕರೆಕ್ಟ್ ಇಷ್ಟು ಜಾಗ ಸಿಕ್ತು ನಮ್ಗೆ. ಮತ್ತೆ ಕಲ್ಲೇ ಇದು ರಾಣಿದ 2ನೇ ಮಗ. ದೊಡ್ಡ ಮಗ ಆ ದಿವಸ ಜಾಕಿ ಮನೆಗೆ ನಾವೆಲ್ಲ ಹೋಯ್ತಲ್ಲ, ಆ ದಿವಸ ಬಂದಿದ್ದ, ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಇಬ್ಬರು ಮಕ್ಕಳು ಹಾಗೆ ಒಳ್ಳೆ ಗುಣ, ಒಂಥರ ಹಿರಿಯರಿಗೆ ಗೌರವ ಕೊಡೋದು ಆ ಥರ. ಅಷ್ಟು ನೀರು ಇಟ್ಕೊಂಡು ಗಿಡ ಹಾಕುದೆಲ್ಲ ಇಂಟ್ರೆಸ್ಟ್ ಇಲ್ಲ. ಸ್ವಿಮ್ಮಿಂಗ್ ಇಲ್ಲೇ ಮನೆ ಬದಿ ಅಂತ ಹಾಕಿ ಈಚೆಗೆ ಈಗ ಇನ್ನೊಂದು ರೂಮ್ ಉಂಟು. ಆ ರೂಮಿಂದ ಹೊರಗೆ ಬಂದರೆ ಇದು ಎದುರುಗಡೆನೇ ಬರುತ್ತೆ, ಮನೆ ಎದುರುಗಡೆ ಇನ್ನೊಂದು ಸೈಡ್ ಬರುತ್ತೆ. ಎಂಟ್ರೆನ್ಸ್ ಅಲ್ಲ, ಈಚೆ ಸೈಡಿಂದ ಬರುತ್ತೆ. ಈಗ ಅವರ ತಮ್ಮನ ಮನೆಯೆಲ್ಲ ಬಿಡ್ಲಿಕ್ಕೆ ಬಂದ್ರಲ್ಲ, ಅವರು ನಾನು ಮನೆಗೆ ಹೋಗ್ತೇನೆ ಅಂತ ಹೊರಟರು. ಅವಳು ಎಂತಾರು ತಿನ್ಕೊಂಡು ಹೋಗಿ ಅಂತ ಹಠ ಮಾಡಿ ಮತ್ತೆ ಒಳಗೆ ಕರ್ಕೊಂಡು ಹೋದ್ಲು. ಇದೀಗ ಹೊರಗೆ, ಮನೆಯಿಂದ ಹೊರಗೆ ಸುತ್ತಲೂ ಒಂದು ರೌಂಡ್ ಹಾಕಿ ಬರ್ತಾಯಿತ್ತು ನಾವು.
ಅದೀಗ ಮಳೆ ಬಂದು ಎಲ್ಲ ಆಚೆ ಸರಿ ಆಗುತ್ತೆ. ಆಚೆ ಮನೆ ಉಂಟಾ ಇಲ್ಲಿ? ಚಿಕ್ಕ ಚಿಕ್ಕ ಮಗು ಕಾಯಿ ಎಲ್ಲ ಕಾಯಿ ಆಗಿನ ಕೊಯ್ದು ಮತ್ತೀಗ ಒಂಥರ ಅವಳ ಮನೆ ರೆಸಾರ್ಟ್ ಫೀಲ್ ಕೊಡ್ತಾ ಇತ್ತು ನಮಗೆಲ್ಲ. ಈ ಥರ ಮಾಡೋದ್ರಿಂದ ಮನೆ ಒಳಗೆ ಇದು ಮಣ್ಣು ಅದೆಲ್ಲ ಹೆಚ್ಚು ಹೋಗುವುದಿಲ್ಲ ನೋಡಿ, ಒಳ್ಳೆಯದಲ್ಲ. ಫುಲ್ ಮನೆದು ಪ್ಲ್ಯಾನಿಂಗ್ ಎಲ್ಲ ಅವಳ ಗಂಡ ಅಭಿದೆ ಅಂತೆ. ಅದು ಎಷ್ಟು ಒಳ್ಳೆ ಪ್ಲ್ಯಾನ್ ಅಲ್ಲ. ಅವರು ಇದೇ ಥರ ಬೇರೆ ಮನೆಯೆಲ್ಲ ಪ್ಲ್ಯಾನ್ ಮಾಡಿ ಕೊಡ್ತಾಯಿದ್ರಂತೆ. ಎಲ್ರಿಗೂ ಇಷ್ಟಾಗಿ ಬೇಗ ಬೇಗ ಅದನ್ನು ಪರ್ಚೇಸ್ ಮಾಡ್ತಾರಂತೆ. ಎಷ್ಟು ಸಣ್ಣ ಮಾವಿನ ಮರ ನೋಡಿ, ಅದರಲ್ಲಿ ಕಾಯಿ ಬಿಟ್ಟಿತ್ತು. ಇದು ನಾನು ಬಾವಿಗೆ ರೇಡ್ ಮಾಡಿದಂತೆ ಎಣಿಸಿದ್ದು ಅಲ್ಲ ಅಂತೆ, ಅದು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕಂತೆ ಇನ್ನು, ಅದನ್ನೇ ಹೇಳ್ತಾ ಇದ್ಲು ಅವಳು. ಆಮೇಲೆ ಅಲ್ಲಿ ಬಂದವರಿಗೆಲ್ಲ ಕುತ್ಕೊಳ್ಳಿಕ್ಕೆ ಒಂದು ಇದು ಥರ ಮಾಡಿದ್ರು ನೋಡಿ, ಅದು ಸಹ ಹಾಗೆ ಖುಷಿಯಾಗುತ್ತೆ ನೋಡಲಿಕ್ಕೆ ಸಹ. ಅಲ್ಲಿಂದ ಎಲ್ಲ ವ್ಯೂ ನೋಡ್ಲಿಕ್ಕೆ ಖುಷಿಯಾಗುತ್ತೆ. ನೀರು ಸಿಕ್ಕುದಿಲ್ಲ ಅಂತ ಹೇಳ್ತಾ ಇದ್ದದ್ದು. ಬಾಮಿ ಎಲ್ಲಿತ್ತ ಅದಕ್ಕೋಸ್ಕರ ಅವರು ಅಲ್ಲೇ ಜಾಗ ತಕೊಂಡು ಬಾಮಿ ತೋಡಿದ. ಸ್ವಿಮ್ಮಿಂಗ್ ಪೂಲ್ ತರ ಮಾಡಕ್ಕೆ ಈಗ ನಮ್ಗೆ ನೀರ್ ಸಿಕ್ಕತ್ತಂತ ಗೊತ್ತು. ಸ್ವಿಮ್ಮಿಂಗ್ ಪೂಲ್ ಥರ ಅಲ್ಲೂ ಕುತ್ಕೊಂಡೆ ಅದೇ ಅಲ್ಲೇ ಅದೇ ನಾವ್ ಹೇಳ್ದ ಗಣಸರೇ ಬರೀ ಗಣಸರೇ ಬರ್ತಂದ್ರೆ ಎಲ್ಲರಗಳಿಲ್ಲ ಅಲ್ಲೇ ನೀರಿಂಗ ಹೋಗ್ತದೆ. ಅದು ತುಂಬಿ ಹಂಗ್ ಹೋಗಿ ಹಂಗ್ ಹೋಗ್ತದೆ. ಇನ್ನು ಸಫಾನೆ ಅಲ್ಲ ಸ್ವಲ್ಪ ಒಳ್ಳೆ ಚಳಿ ಇದೆ ಬರ್ಬೋದು. ಅವಳ ಮಕ್ಕಳ ಫ್ರೆಂಡ್ಸ್ ಎಲ್ಲ ಬಂದರೆ ಇಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಾರಂತೆ. ಅಭಿದು ಫ್ರೆಂಡ್ಸ್ ಬಂದರು ಹಾಗೆ ಅಂತೆ. ಅದೊಂಥರ ಪ್ರೈವೇಸಿಯೂ ಇರುತ್ತಲ್ಲ ಅವರಿಗೆ, ಅದು ಒಳ್ಳೆಯದು. ಈಗ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇತ್ತು. ನೋಡಿದ್ರಿ ಅಲ್ಲ ರಾಣಿ ಮನೆ ಎಷ್ಟು ಚಂದ ಉಂಟು. ಮನೆಯೂ ಅಲ್ಲ, ಅವರ ಮನಸ್ಸು ಕೂಡ ಅಷ್ಟೇ ಚಂದ ಉಂಟು ಅವರ ಮನೆಯವರದ್ದೆಲ್ಲರದ್ದು. ನಮಗೆಲ್ರಿಗೂ ಅವಳ ಮನೆ ತುಂಬ ಇಷ್ಟ ಆಯಿತು. ಅವರಿಗೆಲ್ಲ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಇನ್ನೂ ಕೊಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಾಯ್, ಸಿ ಯು.